ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ನಮ್ಮ ಓಲಾ S1 Pro Gen 2. ಸೊ ಇದನ್ನು ನಾನು ತೊಗೊಂಡು ಅರೌಂಡ್ 13 ಮಂತ್ಸ್ ಆಗಿದೆ. ಲಾಸ್ಟ್ ಇಯರ್ ಮೇ 2024 ನಾನು ಬೈ ಮಾಡಿದ್ದು. ಆ್ಯಂಡ್ ನಾನು ಬೈ ಮಾಡಬೇಕಾದ್ರೆ ಇದ್ರ ಪ್ರೈಸ್ 1,45,000 ಇತ್ತು. ಸೊ ಈ ವಿಡಿಯೋದಲ್ಲಿ ನಾನು ಓಲಾ S1 Pro ಬಗ್ಗೆ ಕಂಪ್ಲೀಟ್ ರಿವ್ಯೂ, ಪ್ರೋಸ್ ಆ್ಯಂಡ್ ಕಾನ್ಸ್ ಆ್ಯಂಡ್ ರೇಂಜ್ ಟೆಸ್ಟ್ ಕೂಡ ಮಾಡ್ತೀನಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ. ಸೊ ಬನ್ನಿ ಕ್ವಿಕ್ಕಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ಲಿ ನಾನು ನನ್ನ ಓಲಾ S1 Pro Gen 2 ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀನಿ. ಬೈಯಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಸ್ಮೂತ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಓಲಾ ಶೋರೂಮ್ಗೆ ಹೋದೆ ಬುಕ್ ಮಾಡೋಕ್ಕೆ. ನನಗೆ ಗೊತ್ತಾಯಿತು ಸೊ ಫಿಸಿಕಲ್ ಬುಕ್ಕಿಂಗ್ಸ್ ಇಲ್ಲ, ಅಂದರೆ ಆಫ್ಲೈನ್ ಬುಕ್ಕಿಂಗ್ಸ್ ಇಲ್ಲ, ಜಸ್ಟ್ ಆನ್ಲೈನ್ ಮಾತ್ರನೇ ಮಾಡಬೇಕು ಅಂತ. ಓಲಾ ಆ್ಯಪ್ ಇರುತ್ತೆ, ಓಲಾ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಾವು ಬುಕ್ಕಿಂಗ್ಸ್ ಮಾಡ್ಕೋಬೇಕು. ಆ್ಯಂಡ್ ಇನಿಷಿಯಲಿ ನಾವು 5,000 ಕೊಟ್ಟು 5 or 10,000 ಕೊಟ್ಟು ಬುಕ್ಕಿಂಗ್ ಮಾಡ್ಕೋಬೇಕು. ಆಮೇಲೆ ಏನಿದೆ ನೆಕ್ಸ್ಟು ರಿಸರ್ವ್ ಮಾಡ್ತಾರೆ ಗಾಡಿನ. ಆಮೇಲೆ ನಾವು ಫುಲ್ ಕ್ಯಾಶ್ ಅಂದರೆ ಫುಲ್ ಕ್ಯಾಶ್ ಪೇ ಮಾಡಿ, ಅಥವಾ ಲೋನ್ ಅಂದರೆ ಲೋನ್ ಪ್ರೊಸೆಸ್ ಮಾಡ್ಕೊಂಡಾದ್ಮೇಲೆ ಅರೌಂಡ್ ನನಗೆ 15 ಡೇಸ್ ತನಕ ತಗೋತು ಓಲಾ ಗಾಡಿ ಬರೋಕ್ಕೆ. ಆ್ಯಂಡ್ ಆ್ಯಪಲ್ಲಿ ಪ್ರತಿಯೊಂದೂ ಟ್ರ್ಯಾಕ್ ಮಾಡ್ಬೋದು, ಪ್ರತಿಯೊಂದೂ ಇರುತ್ತೆ. ಎಲ್ಲಿದೆ ಗಾಡಿ, ಎಷ್ಟು ದಿನದಲ್ಲಿ ಬರುತ್ತೆ, ಯಾವತ್ತು ಬೆಂಗಳೂರಿಗೆ ಬರುತ್ತೆ, ಯಾವತ್ತು ನನ್ನ ಡೆಲಿವರಿ ಡೇಟ್, ಪ್ರತಿಯೊಂದೂ ಮೆನ್ಷನ್ ಮಾಡಿರ್ತಾರೆ. ಅದೆಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಓವರ್ ಆಲ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ನಂದು ಸಕ್ಕತ್ತಾಗಿತ್ತು. ಆ್ಯಂಡ್ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದು 1,45,000 ಇತ್ತು ನಾನು ತೊಗೋಬೇಕಾದ್ರೆ. ಆ್ಯಂಡ್ ಡಿಸ್ಕೌಂಟ್ಸ್ ಕೂಡ ನಾನು ತೊಗೊಂಡು 2 ತಿಂಗಳಾದಮೇಲೆ ಡಿಸ್ಕೌಂಟ್ಸ್ ಬಂತು 15,000. ಸೊ 1,30,000 ಇವಾಗ 1,32,000 1,35,000 ಇವಾಗಿದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಫಸ್ಟ್ಲಿ ಬ್ಯಾಟ್ರಿ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಇದು ಬಂದು 4 kW ಬ್ಯಾಟ್ರಿ. ಸೊ ಈ ಓಲಾ S1 Pro Gen 2ನಲ್ಲಿ 2 ಬ್ಯಾಟ್ರಿ ಆಪ್ಷನ್ಸ್ ಅವೈಲೇಬಲ್ ಇದೆ. ಒಂದು 3 kW, ಇನ್ನೊಂದು 4 kW. ಮೋಸ್ಟ್ ಆಫ್ ದಿ ಪೀಪಲ್ 3 kW ಹೋಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕಮ್ಮಿ ರೇಂಜ್ ಕೊಡುತ್ತೆ. ಸೊ 4 kW ಇಸ್ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ 4 kW ಬ್ಯಾಟ್ರಿದು 58 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ 5.5 ವ್ಯಾಟ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಪವರ್ ಇಸ್ 11 ವ್ಯಾಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಚಾರ್ಜಿಂಗ್ ಟೈಮ್ ಬಂದು 6.5 to 7 hours ಫುಲ್ ಚಾರ್ಜ್ ಆಗೋಕ್ಕೆ, ಫ್ರಮ್ 0 to 100% ಮನೇಲಿ ಹಾಕೋತೀವಿ ಅಂದರೆ. ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಬಂದು 1%ಗೆ 1 minute ಅಂತ ತೊಗೊಳುತ್ತೆ ನಾನು ನೋಡಿರೋದು. ಆ್ಯಂಡ್ ಆಫ್ಟರ್ 80% ಸ್ವಲ್ಪ 1.5 to 2 minutes ತೊಗೊಳುತ್ತೆ. ಆ್ಯಂಡ್ ರೀಸೆಂಟಾಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರು. ಅದಾದಮೇಲೆ 80% ಆದಮೇಲೆ ನಾವು ಮನೇಲಿ ಏನು ಹಾಕೋತೀವಿ ಅದೇ ಥರನೇ ಚಾರ್ಜ್ ಆಗುತ್ತೆ, ತುಂಬ ಸ್ಲೋ ಚಾರ್ಜಿಂಗ್ ಆಗುತ್ತೆ. ಆ್ಯಂಡ್ ಈ ಗಾಡಿದು ವೆಯ್ಟ್ ಬಂದು 116 kgs. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಟಾಪ್ ನಾಚ್ ಇದೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಅರೌಂಡ್ ನಿಮಗೆ ಚಾರ್ಜ್ 100% ಮಾಡಿದ್ರೆ ನಾರ್ಮಲ್ ಮೋಡ್ ರೇಂಜಲ್ಲಿ, ಸೊ 3 ರೇಂಜಸ್ ಬರುತ್ತೆ ಇದರಲ್ಲಿ, 3 ಮೋಡ್ಸ್ ಬರುತ್ತೆ. ಒಂದು ನಾರ್ಮಲ್, ಒಂದು ಈಕೋ, ಒಂದು ಹೈಪರ್, ಇನ್ನೊಂದು ಸ್ಪೋರ್ಟ್. ಸೊ ಟೋಟಲಾಗಿ 4 ಪವರ್ ಮೋಡ್ಸ್ ಬರುತ್ತೆ. ಸೊ ಈಕೋದಲ್ಲಿ ಆಬ್ವಿಯಸ್ಲಿ 44 to 43 km/h ಸ್ಪೀಡೇ ಲಾಸ್ಟು. ಸೊ ಸಿಟಿನಲ್ಲಿ ಅಷ್ಟು ಕನ್ವೀನಿಯೆಂಟ್ ಇಲ್ಲ ಓಡ್ಸೋಕ್ಕೆ, ಎಲ್ಲೋ ಚಾರ್ಜ್ ಇಲ್ಲ ಅಂದಾಗ ಮಾತ್ರ ಯೂಸ್ ಆಗುತ್ತೆ. ಬಿಟ್ಟರೆ ಕ್ಲೈಮ್ಡ್ ರೇಂಜ್ ಬಂದು ಈಕೋ ಮೋಡಲ್ಲಿ 195 km ಇರಬೇಕು, 180 or 195 km. ಬಟ್ ಇನ್ ರಿಯಲ್ ವರ್ಲ್ಡ್ ಅಷ್ಟು ಕೊಡಲ್ಲ, ಎಲ್ಲ ಒಂದು 115 to 120 ಕೊಡ್ಬೋದು. ಆ್ಯಂಡ್ ನಾರ್ಮಲ್ ರೇಂಜಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 77 to 80, 74 or 80 ಸ್ಪೀಡ್ ಅಷ್ಟೇ ಮ್ಯಾಕ್ಸಿಮಮ್ ಹೋಗೋದು. ಆ್ಯಂಡ್ ರೇಂಜ್ ಬಂದು 1% per 1 km ಅಂತ ಹೇಳ್ಬೋದು. ಸೊ 100% ಚಾರ್ಜ್ ಆಗಿದ್ರೆ, ಸೊ 15% ಬಿಲೋ ಬಂದರೆ ಚಾರ್ಜು ಈಕೋ ಮೂಡ್ ಹೊಟ್ಟೋಗುತ್ತೆ. ಸೊ 100% ಮಾಡಿದ್ರೆ ನೀವು ಅರೌಂಡ್ 85 ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪರವಾಗಿಲ್ಲ, ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಏ ಥರ ಆಗಿರ್ಬೋದು, TVS iQube ಇದು ಚೆನ್ನಾಗಿದೆ ಈ ರೇಂಜು. ಆ್ಯಂಡ್ ನೆಕ್ಸ್ಟು ಮಾತಾಡೋದಾದರೆ, ಹೆಡ್ಲೈಟ್ಸ್ ಇದೆ ಗಾಡಿ ಬಗ್ಗೆ ಮಾತಾಡೋದಾದರೆ. ಆ್ಯಂಡ್ ಇದು ಬಂದು ಮ್ಯಾಟ್ ವೈಟ್ ಕಲರ್. ಸೊ ಇದರಲ್ಲಿ ನಿಮಗೆ ಶೈನ್ ವೈಟ್ ಬರೋಲ್ಲ. Gen 1ನಲ್ಲಿ ನಿಮಗೆ ಶೈನ್ ವೈಟ್ ಬರ್ತಾಯಿತ್ತು. ಆ್ಯಂಡ್ ಆಫ್ಟರ್ Gen 2 ನಿಮಗೆ ಮ್ಯಾಟ್ ವೈಟೇ ಬರೋದು. ಆ್ಯಂಡ್ ಇಲ್ಲಿ ಡ್ಯುಯಲ್ ಟೋನ್ ಬಾಡಿ ಕಲರ್ ಕೊಟ್ಟಿದ್ದಾರೆ, ವೈಟ್ ಆ್ಯಂಡ್ ಬ್ಲ್ಯಾಕ್. ಇಲ್ಲಿ ಓಲಾ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ದೀಸ್ ಆರ್ ಟರ್ನ್ ಇಂಡಿಕೇಟರ್ಸ್. ಇದು LED ಬರುತ್ತೆ. ಆ್ಯಂಡ್ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಬರುತ್ತೆ. ಆ್ಯಂಡ್ ಮೇಜರ್ ಅಪ್ಡೇಟ್ ಆಗಿದೆ ಏನಂದರೆ, ಓಲಾ Gen 1ಗೂ Gen 2ಗೂ ಸಸ್ಪೆನ್ಷನ್ ಕೂಡ ಒಂದು ಸಸ್ಪೆನ್ಷನ್ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದ್ದು, ತುಂಬ ಜನ ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಆ್ಯಂಡ್ Gen 2ಗೆ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂದು ಅಲಾಯ್ ವೀಲ್ಸ್ ಬರುತ್ತೆ.
ಆ್ಯಂಡ್ ದಿಸ್ ಈಸ್ 12-inch ಅಲಾಯ್ ವೀಲ್ಸ್. ಸೊ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದರೆ ಈ ಥರ ಬರುತ್ತೆ. ಫ್ಲ್ಯಾಟ್ ಇದು ಬರುತ್ತೆ. ಮುಂಚೆ ಆದರೆ ಇಲ್ಲಿ ನಿಮಗೆ ಬಂಪ್ ಬರ್ತಾ ಇತ್ತು ಈ ಬೋರ್ಡ್ ಏನಿದೆ ಇಲ್ಲಿ, ಬಟ್ ಈಗ ಫುಲ್ಲು ಫ್ಲ್ಯಾಟ್ ಮಾಡಿದ್ದಾರೆ. ಅದು ಕೂಡ ಒಂದು ಕಸ್ಟಮರ್ ಫೀಡ್ಬ್ಯಾಕಿಂದ ನೆಗೆಟಿವ್ ಫೀಡ್ಬ್ಯಾಕ್ ತುಂಬ ಇತ್ತು, ಅದನ್ನು ತೊಗೊಂಡು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇಲ್ಲಿ ಹುಕ್ ಇದೆ, ಇಲ್ಲಿ ಏನಾದ್ರು ಕವರ್ಸ್ ಆ ಥರ ಏನಾದ್ರು ಹೋಲ್ಡ್ ಮಾಡೋಕ್ಕೆ. ಇಲ್ಲಿ ಸ್ಪೀಕರ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲಿ ಫೋನ್ ಏನಾದ್ರು ಇಟ್ಕೊಳ್ಳೋಕ್ಕೆ, ಅದು ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲಿ USB ಚಾರ್ಜಿಂಗ್ ಬರುತ್ತೆ ಇಲ್ಲಿ. ಆ್ಯಂಡ್ ದಿಸ್ ಈಸ್ ಸ್ಕ್ರೀನ್, ದಿಸ್ ಈಸ್ 7-inch TFT ಸ್ಕ್ರೀನ್. ಸೊ ಈ ಸ್ಕ್ರೀನ್ ಬಗ್ಗೆ ಮಾತಾಡೋದಾದರೆ ಇದು 7-inch TFT ಡಿಸ್ಪ್ಲೇ ಸ್ಕ್ರೀನ್. ಇದರಲ್ಲಿ ಸಿಕ್ಕಾಪಟ್ಟೆ ಮೇಜರ್ ಡ್ರಾಬ್ಯಾಕ್ಸ್ ಇರೋದು ಓಲಾದು. ನನಗನ್ಸಿದ್ದು ಇದನ್ನು ಕೊಡಬಲ್ಲು ಮ್ಯಾನ್ಯಲ್ ಇದ್ದಿದ್ರೇ ಎಷ್ಟೋ ಬೆಟರ್ ಆಗಿತ್ತು, ಯಾಕಂದರೆ ಅಷ್ಟು ಟಚ್ ಸೆನ್ಸಿಟಿವ್ ಇಲ್ಲ ಇದು. ಆ್ಯಂಡ್ ಸಿಕ್ಕಾಪಟ್ಟೆ ಗ್ಲಿಚ್ ಇದೆ ಇದರಲ್ಲಿ. ಸೊ ಬನ್ನಿ ನೋಡ್ಕೊಂಬರೋಣ ಈ TFT ಸ್ಕ್ರೀನ್ ಬಗ್ಗೆ. ಸೊ ಇದು ಪಾರ್ಕಿಂಗು, ರಿವರ್ಸು ಆ್ಯಂಡ್ ಸ್ಪೀಡ್ ತೋರಿಸುತ್ತೆ. ಇಲ್ಲಿ ಟ್ರಿಪ್ ತೋರಿಸುತ್ತೆ, ಈ ಕರೆಂಟ್ ಟ್ರಿಪ್ಪಲ್ಲಿ ನಾವು ಎಷ್ಟು ಕಿಲೋಮೀಟರ್ಸ್ ರನ್ ಮಾಡ್ತೀವಿ ಅಂತ. ಆ್ಯಂಡ್ ಇಲ್ಲಿ ಆಲ್ ಟೈಮ್ ಕಿಲೋಮೀಟರ್ಸ್ ತೋರಿಸುತ್ತೆ, ಇಲ್ಲಿ ಟೈಮ್ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ವೈಫೈ ಆನ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಮೋಡಲ್ಲಿದೆಯಾ ಅಥವಾ ರನ್ನಿಂಗ್ ಮೋಡಲ್ಲಿದೆಯಾ ಅಂತ ತೋರಿಸುತ್ತೆ. ಇದು ಬಂದು ಡಿಕ್ಕಿ ಲಾಕ್ ಆ್ಯಂಡ್ ಅನ್ಲಾಕ್. ಆ್ಯಂಡ್ ಇಲ್ಲಿ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ. ಆ್ಯಂಡ್ ಅದ್ರ ಮೇಲೆ ಟಚ್ ಮಾಡಿದ್ರೆ ಕಿಲೋಮೀಟರ್ಸ್ ಕೂಡ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು. ಸೊ ಹಿಂಗೆ ಸ್ಲೈಡ್ ಮಾಡಿದ್ರೆ, ಸೊ ಫಸ್ಟ್ಲಿ ಇಲ್ಲಿ ಓಲಾ ಮ್ಯಾಪ್ಸ್ ಬರುತ್ತೆ. ಓಲಾ ಮ್ಯಾಪ್ ಸಿಕ್ಕಾಪಟ್ಟೆ ಆ್ಯಕ್ಯುರೇಟ್ ಆಗಿದೆ, ಗೂಗಲ್ ಮ್ಯಾಪ್ ಏನಿದೆ ಅದರಷ್ಟೇ ಆ್ಯಕ್ಯುರೇಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ವೈಫೈ, ಬ್ಲೂಟೂತ್, ಡಾರ್ಕ್ ಮೂಡ್ ಸೌಂಡ್, ಸೇಫ್ಟಿ ಲೈಟ್, ಆಲ್ ಸೆಟ್ಟಿಂಗ್ಸ್ ಬರುತ್ತೆ ಇಲ್ಲಿ. ಆ್ಯಂಡ್ ಈ ಬ್ರೈಟ್ನೆಸ್ನ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟು ಆಲ್ ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿ ಫಸ್ಟ್ಲಿ ಡಿಸ್ಪ್ಲೇನಲ್ಲಿ ನಮಗೆ ಆಟೋ, ಲೈಟ್, ಡಾರ್ಕ್ ಅಂದರೆ ಈ ಡಿಸ್ಪ್ಲೇ ಮೋಡ್ ನಮಗೆ ಲೈಟ್ ಬೇಕಾ ಡಾರ್ಕ್ ಬೇಕಾ ಅನ್ನೋದನ್ನು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಮೋಡ್ಸ್ ಆ್ಯಂಡ್ ಎಕ್ಲಿಪ್ಸ್ ಅಂದರೆ ಇದು ಬಂದು ಸ್ಕ್ರೀನ್ದು ಥೀಮ್ ಚೇಂಜ್ ಮಾಡ್ಕೋಬೋದು ಇದರಲ್ಲಿ. ಸೊ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ, ಮ್ಯೂಸಿಕ್ ಕೂಡ ಪ್ಲೇ ಮಾಡ್ಕೋಬೋದು, ವೈಫೈ ಕನೆಕ್ಟಿವಿಟಿ ಇದೆ, ಸೌಂಡ್ಸ್ ಮೀಡಿಯಾ ವಾಲ್ಯೂಮ್ ಆಗಿರ್ಬೋದು, ಆಮೇಲೆ ಟರ್ನ್ ಇಂಡಿಕೇಟರ್ಸ್ದು ಸೌಂಡ್ ಚೇಂಜ್ ಮಾಡೋದಾಗಿರ್ಬೋದು, ಎಲ್ಲನೂ ಆಪ್ಷನ್ಸ್ ಇದೆ. ಸೊ ಇದು ಲೈಟ್ಸ್, ಸೇಫ್ಟಿ ಲೈಟ್, ಹೆಡ್ ಲ್ಯಾಂಪ್ಸ್ ಎಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ರೈಡಿಂಗ್, ಸೊ ಇಲ್ಲಿ ಅಡ್ವಾನ್ಸ್ಡ್ ರೀಜನ್ ಅಂತ ಇದೆ. ಅಂದರೆ ರೀಜನ್ ಅಂದರೆ ಇವಾಗ ಥ್ರಾಟಲ್ನ ನಾವು ಬ್ಯಾಕ್ವರ್ಡ್ ಮಾಡಿದ್ರೆ ಸೊ ಚಾರ್ಜ್ ರೀಜನ್ ಆಗುತ್ತೆ. ಆ್ಯಂಡ್ ಬ್ಯಾಟ್ರಿ ವೆಕೇಷನ್ ಮೋಡ್ ಇದೆ. ವೆಕೇಷನ್ ಮೋಡ್ ಅಂದರೆ ಇವಾಗ ಇನ್ ಕೇಸ್ ನಾವು ಗಾಡಿ ಯೂಸ್ ಮಾಡ್ತಾ ಇಲ್ಲ ಅಂದರೆ, ಬ್ಯಾಟ್ರಿ ಡ್ರೈನ್ ಆಗಬಾರ್ದು ಅಂದರೆ ವೆಕೇಷನ್ ಮೋಡ್ ಹಾಕಿದ್ರೆ ಕಂಪ್ಲೀಟ್ ಸ್ವಿಚ್ ಆಫ್ ಆಗುತ್ತೆ ಗಾಡಿ. ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ, ಫಾಲ್ಟ್ ಡಿಟೆಕ್ಷನ್ ಇದೆ, ಚೇಂಜ್ ಪಾಸ್ಕೋಡ್, ಡಾಕ್ಯುಮೆಂಟ್ಸ್. ಇಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುತ್ತೆ. ಆ್ಯಂಡ್ ನಾವು ಸ್ಟೋರ್ ಕೂಡ ಮಾಡ್ಕೋಬೋದು. ಆಕ್ಸೆಸ್ ಕಂಟ್ರೋಲ್ಸ್, ಜಿಯೋ ಫೆನ್ಸ್, ಟೈಮ್ ಫೆನ್ಸ್, ಹೈಪರ್ ಮೋಡ್, ಸ್ಪೋರ್ಟ್ ಮೋಡ್ ಎರಡೂ ಆನ್ ಇದೆ. ಆ್ಯಂಡ್ ಸಿಸ್ಟಮ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ಇಲ್ಲಿ ಕೇಳುತ್ತೆ. ಸೊ ನಾವು ವೈಫೈಗೆ ಕನೆಕ್ಟ್ ಮಾಡಿಬಿಟ್ಟು ಸಿಸ್ಟಮ್ ಅಪ್ಡೇಟ್ಸ್ ಕೊಡ್ಬೋದು ನಾವು. ಆಲ್ರೆಡಿ ಸಿಸ್ಟಮ್ ಅಪ್ ಟು ಡೇಟ್ ಇದೆ. ಸೊ ಇದು ಅಬೌಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಪರ್ಚೇಸ್ಡ್, ರೀಬೂಟ್ ಸ್ಕೂಟರ್, ಇದು ಇನ್ಫಾರ್ಮೇಷನ್ ಇದೆ ಸಾಫ್ಟ್ವೇರ್ ವರ್ಷನ್ದು. ಸೊ ಗೆಟ್ ಹೆಲ್ಪ್, ಇಲ್ಲೇನಾದರೂ ನಮಗೆ ಗಾಡಿ ಪ್ರಾಬ್ಲಮ್ ಆಯಿತು ಅಂದರೆ ಟೋ ಮಾಡೋಕ್ಕಾಗಿರ್ಬೋದು, ಅಥವಾ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಈ ಕಾಲ್ ಸೆಂಟರ್ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಅದಾಯಿತು. ಆ್ಯಂಡ್ ಇದು ಬಂದು ನ್ಯಾವಿಗೇಷನ್ದಿದು. ಆ್ಯಂಡ್ ಇದು ಮ್ಯೂಸಿಕ್ ಕಂಟ್ರೋಲ್ಸ್ದು, ಇಲ್ಲಿ ಮ್ಯೂಸಿಕ್ ಕಂಟ್ರೋಲ್ ಪ್ಲೇ ಮಾಡ್ಬೋದು. ಆ್ಯಂಡ್ ಇದು ಬಂದು ಟುಡೇ ರೈಡ್ ಸ್ಟ್ಯಾಟ್ಸ್. ಸೊ ಇಲ್ಲಿ ತನಕ ನಾನು 13.4 ಕಿಲೋಮೀಟರ್ ಓಡಿಸಿದ್ದೀನಿ. ಆ್ಯಂಡ್ ನಾರ್ಮಲ್ ಮೋಡಲ್ಲಿ ಎಷ್ಟು ಓಡಿದೆ, ಹೈಪರ್ ಮೋಡಲ್ಲಿ ಎಷ್ಟು ಓಡಿದೆ, ಆ್ಯಾವ್ರೇಜ್ ಸ್ಪೀಡ್, ಎಫಿಷಿಯನ್ಸಿ ಎಷ್ಟಿದೆ, ಟಾಪ್ ಸ್ಪೀಡ್ ಎಲ್ಲನೂ ಪ್ರತಿಯೊಂದೂ ತೋರಿಸುತ್ತೆ. ಸೊ ಗೈಸ್, ಇದು ನೆಕ್ಸ್ಟು ಪವರ್ ಆಫ್ ಆ್ಯಂಡ್ ಆನ್ ಬಟನ್ ಇದು. ಆ್ಯಂಡ್ ಇದು ಮೋಡ್ಸ್ನ ಚೇಂಜ್ ಮಾಡೋ ಬಟನ್ ಇದು. ಆ್ಯಂಡ್ ದಿಸ್ ಈಸ್ ವಾಲ್ಯೂಮ್ ಅಪ್ ಆ್ಯಂಡ್ ವಾಲ್ಯೂಮ್ ಡೌನ್. ಆ್ಯಂಡ್ ಇದು ಮ್ಯೂಸಿಕ್ ಕಂಟ್ರೋಲ್ಸ್ದು. ನಾನು ಹೇಳೋದೇನೆಂದರೆ ನಾರ್ಮಲ್ ಆಗಿರೋ ಬಟನ್ಸ್ ಕೊಡಬೇಕಾಗಿತ್ತು. ಇದು ಅಷ್ಟು ಸೆನ್ಸಿಟಿವ್ ಇಲ್ಲ, ನಾವು ಪ್ರೆಸ್ ಮಾಡಿದ ತಕ್ಷಣವೇ ಆ ಟಚ್ ಅಷ್ಟು ಈಸಿಯಾಗಿ ವರ್ಕ್ ಆಗೋಲ್ಲ. ಆ್ಯಂಡ್ ಈ ಕಡೆನೂ ಕಂಟ್ರೋಲ್ಸ್ ಇದೆ. ಇದು ಬಂದು ರಿವರ್ಸ್ ಮೋಡ್. ಆ್ಯಂಡ್ ಇದು ಬಂದು ಹೆಡ್ಲೈಟ್ ಸೆಟ್ಟಿಂಗ್ಸ್, ಇಂಡಿಕೇಟರ್ಸ್ದು ರೈಟ್ ಆ್ಯಂಡ್ ಲೆಫ್ಟ್. ಆ್ಯಂಡ್ ಇದು ಹಾರನ್ನು. ಸೊ ನೆಕ್ಸ್ಟು ಈ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಾಗಿ ಸ್ಪೇಷಿಯಸ್ ಇದೆ, ತುಂಬ ವೈಡ್ ಇದೆ ನಾವು ಬೇರೆ ಸ್ಕೂಟರ್ಸ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇಲ್ಲಿ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ. ಓಲಾ S1 ಜೆನ್ 1ನಲ್ಲಿ ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು, ಈ ಹ್ಯಾಂಡಲ್ದು ಲೂಸ್ ಇತ್ತು ಅಂತ ಕಸ್ಟಮರ್ ಫೀಡ್ಬ್ಯಾಕ್ನೆಲ್ಲ ತೊಗೊಂಡು ಜೆನ್ 2ನಲ್ಲಿ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಟೈಟಾಗಿ ಮಾಡಿದ್ದಾರೆ. ಆ್ಯಂಡ್ ಡಿಕ್ಕಿನಲ್ಲೇ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಇರೋದಂದರೆ 34 ಲೀಟರ್ಸ್ ಬರುತ್ತೆ ಇದು ಸ್ಪೇಸ್. ಯಾವ ಗಾಡೀಲೂ ಇಷ್ಟು ಬರಲ್ಲ.
ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. 2 ಹೆಲ್ಮೆಟ್ ಇಡ್ಬೋದು. ನಾವು ಯೂಶಲಾಗಿ ಪೆಟ್ರೋಲ್ ವೆಹಿಕಲ್ಸಲ್ಲಿ ನೋಡಿದ್ರೆ ಬರೀ ಒಂದು ಹೆಲ್ಮೆಟ್ ಇಡೋಕ್ಕಾಗೋದು. ಆ್ಯಕ್ಟಿವ್ ಆಗಿರ್ಬೋದು, ಡಿಯೋ ಆಗಿರ್ಬೋದು, ಸಿಕ್ಕಾಬಡೆ ಸ್ಪೇಷಿಯಸ್ ಇದೆ. ಆ್ಯಂಡ್ ಅಷ್ಟೇ ಡಿಸಡ್ವಾಂಟೇಜ್ ಏನಂದರೆ ಇದು ಕರೆಕ್ಟಾಗಿ ಕ್ಲೋಸ್ ಆಗಲ್ಲ, ಅವಾಗ ವರ್ಕೇ ಆಗಲ್ಲ ಇದು. ಸೊ ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಇಡಬೇಕು ಅಂದರೆ ಸ್ವಲ್ಪ ಕಷ್ಟ, ಅಷ್ಟು ನಂಬಿಕೆ ಇರಲ್ಲ ನಮಗೆ ಇಡೋಕ್ಕೆ. ಆ್ಯಂಡ್ ಇದನ್ನು ಈಸಿಯಾಗಿ ಕೂಡ ಬ್ರೇಕ್ ಮಾಡ್ಬೋದು. ನೋಡಿ, ಇದು ಆಲ್ರೆಡಿ ಕ್ಲೋಸೇ ಆಗ್ತಾಯಿಲ್ಲ. ಇದೊಂದು ಮೇಜರ್ ಇಶ್ಯೂ ಇದೆ. ಆ್ಯಂಡ್ ಈಸಿಯಾಗಿ ಕೂಡ ಇದನ್ನು ಎತ್ಬೋದು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ, ಇದು ಅಷ್ಟು ಟೈಟ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಇದು ಬಂದು ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಇಲ್ಲಿ. ಫಾಸ್ಟ್ ಚಾರ್ಜಿಂಗ್ ಆ್ಯಂಡ್ ಮನೇಲಿ ಹಾಕೊಳ್ಳೋ ಚಾರ್ಜರ್ ಕೂಡ ಅಷ್ಟೇ ಇಲ್ಲೇ ಮಾಡ್ಕೋಬೋದು. ಇಲ್ಲಿ ಬಂದು ಟೈಲ್ ಲ್ಯಾಂಪ್ಸ್, ಇಂಡಿಕೇಟರ್ಸ್ ಆ್ಯಂಡ್ ಟೈಲ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಇನ್ನೂ ಒಂದೇನೆಂದರೆ ಇದು ಸಿಕ್ಕಾಬಡೆ ಸ್ಮೂತ್ ಇದೆ. ಇದು ಅಂದರೆ ಸಾಫ್ಟ್ ಇದೆ. ಇದು ನಂಬರ್ ಪ್ಲೇಟ್ ಏನು ಕೊಟ್ಟಿದ್ದಾರೆ, ನಾನು ಮೋಸ್ಟ್ ಆಫ್ ದಿ ಓಲಾ ಗಾಡಿಯಲ್ಲಿ ನೋಡಿದ್ದೀನಿ, ಅಷ್ಟು ಸ್ಟ್ರಾಂಗ್ ಇಲ್ಲ ಇದು. ಎಲ್ಲರದು ಮುರಿದೋಗಿರುತ್ತೆ ಅಥವಾ ಕಿತ್ತೋಗೋ ಸ್ಟೇಜಲ್ಲಿರುತ್ತೆ. ನಂದು ಆಲ್ರೆಡಿ ಕಿತ್ತೋಗಿದೆ ಇದು. ಆ್ಯಂಡ್ ಈ ಕಡೆ ನೋಡೋದಾದರೆ ಇಲ್ಲಿ ಬೆಲ್ಟ್ ಬರುತ್ತೆ. ಆ್ಯಂಡ್ ಇದು ಫುಟ್ ರೆಸ್ಟ್ ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ಬೆಂಡ್ ಆಗುತ್ತೆ. ಬಟ್ ದಟ್ಸ್ ಫೈನ್, ಅಂಥ ಮೇಜರ್ ಪ್ರಾಬ್ಲಮ್ ಆ್ಯಂಡ್ ಇಶ್ಯೂ ಏನಿಲ್ಲ. ಸೊ ಗೈಸ್, ಇಲ್ಲಿ ತನಕ ಕ್ವಿಕ್ ರಿವ್ಯೂ ಬಗ್ಗೆ ನೋಡಿದ್ವಿ ಓಲಾ S1 Pro Gen 2ದು. ಸೊ ಇವಾಗ ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳ್ತೀನಿ. ಎಷ್ಟು ಒಳ್ಳೇದಿದೆಯೋ ಟೆಕ್ನಿಕಲಿ, ಅಷ್ಟೇ ಸಿಕ್ಕಾಪಟ್ಟೆ ಡಿಸಡ್ವಾಂಟೇಜ್ ಕೂಡ ಇದೆ. ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ಲಿ ಕಾನ್ಸ್ ಬಗ್ಗೆ ಮಾತಾಡೋಣ. ನನಗೆ ಫಸ್ಟ್ ಇಂಪ್ರೆಷನಲ್ಲಿ ಎಷ್ಟಾಗಿದೆ ಅಂದರೆ ಇದ್ರದ್ದು ಪಿಕಪ್ ಆ್ಯಂಡ್ ಸ್ಪೀಡ್, ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನೀವು ಯಾವುದೋ ನಾರ್ಮಲ್ ಸ್ಕೂಟಿ ಓಡಿಸ್ತಿದ್ದೀರಾ ಅಂತಲೇ ಅನಿಸಲ್ಲ, ಯಾವುದೋ ಸೂಪರ್ ಬೈಕ್ ಓಡಿಸ್ತೀರಾ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಸಕ್ಕತ್ತಾಗಿರೋ ಪಿಕಪ್ ಇದೆ. ಆ್ಯಂಡ್ ಹೈಪರ್ ಮೋಡಲ್ಲಿ ಅಪ್ ಟು 120 ಸ್ಪೀಡ್ ತನಕ ಹೋಗುತ್ತೆ. ವಿತಿನ್ ನಿಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಸ್ಪೀಡಾಗಿ ಹೋಗುತ್ತೆ. ಸೇಮ್ ಒಂದು ನಿಂಜಾ ಬೈಕ್ ಹೆಂಗೆ ಓಡಿಸ್ತೀವಿ ಹಂಗೆ ಅನಿಸುತ್ತೆ. ಆ್ಯಂಡ್ ರೇಂಜ್ಗಳು ತುಂಬ ಚೆನ್ನಾಗಿದೆ. ನಮಗೆ ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು. ಈಕೋ ಮೋಡ್ ಆಗಿರ್ಬೋದು, ನಾರ್ಮಲ್, ಸ್ಪೋರ್ಟ್ ಮೋಡ್, ಹೈಪರ್ ಮೋಡ್. ಆ್ಯಂಡ್ ಮೇಯ್ನ್ಲಿ ಸಿಟಿನಲ್ಲಿ ನಾವು ನಾರ್ಮಲ್ ಮೋಡ್ನಲ್ಲೇ ಓಡ್ಸೋಕ್ಕಾಗೋದು. ಸ್ಪೋರ್ಟ್ ಮೋಡು ಕಷ್ಟ. ಆ್ಯಂಡ್ ಈಕೋ ಮೋಡ್ ಕೂಡ ಚಾನ್ಸ್ ಇಲ್ಲ. ಈಕೋ ಮೋಡ್ ತುಂಬ ಸ್ಲೋ ಆಗೋಯಿತು. ಸ್ಪೋರ್ಟ್ ಆ್ಯಂಡ್ ಹೈಪರ್ ಮೋಡ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗೋಯಿತು. ಆ್ಯಂಡ್ ನೆಕ್ಸ್ಟು ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ ಸ್ಟೋರೇಜ್ ಸ್ಪೇಸ್ ತುಂಬ ಚೆನ್ನಾಗಿದೆ. 34 ಲೀಟರ್, ಅದೊಂದು ಅಡ್ವಾಂಟೇಜ್. ಆ್ಯಂಡ್ ಟೆಕ್ನಿಕಲಿ ಇಟ್ಸ್ ಎ ಗುಡ್ ವೆಹಿಕಲ್, ಗುಡ್ ಟ್ರೈ. ಇಷ್ಟು ಕಮ್ಮಿ ಇಯರ್ಸಲ್ಲಿ ಒಳ್ಳೆ ಗುಡ್ ಟ್ರೈ ಅಂತಲೇ ಹೇಳ್ಬೋದು. ಬಟ್ ಎಷ್ಟು ಟೆಕ್ನಿಕಲ್ ಕೊಟ್ಟಿದ್ದಾರೆ ಅಷ್ಟೇ ಸಿಕ್ಕಾಪಟ್ಟೆ ಡಿಸಡ್ವಾಂಟೇಜ್ ಕೂಡ ಇದೆ. ಆ್ಯಂಡ್ ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಹೇಳೋದಾದರೆ ನ್ಯಾವಿಗೇಷನ್ ಆಗಿರ್ಬೋದು, ಫೀಚರ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಓಲಾ ಆ್ಯಪಲ್ಲಿ ಕೂಡ ಗ್ಲಿಚಸ್ ಇದೆ. ಬಟ್ ದಟ್ಸ್ ಫೈನ್, ಇದ್ದೇ ಇರುತ್ತೆ ಎಲ್ಲದರಲ್ಲೂ. ಇಷ್ಟು ಟೆಕ್ನಿಕ್ಯಾಲಿಟೀಸ್ ಇನ್ಕ್ಲೂಡ್ ಮಾಡಿದ್ರೆ ಓಲಾ ಆ್ಯಪಲ್ಲೇ ನಾವು ಲಾಕ್ ಅನ್ಲಾಕ್ ಮಾಡ್ಬೋದು, ಗಾಡಿ ಎಲ್ಲಿದೆ ಅಂತ ನೋಡ್ಬೋದು, ಮ್ಯಾಪ್ ಹಾಕೋಬೋದು. ಇದೊಂದು ಸಿಕ್ಕಾಪಟ್ಟೆ ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ ಡಿಸೈನ್ ಆ್ಯಂಡ್ ಕಂಫರ್ಟ್. ಡಿಸೈನ್ ತುಂಬ ಚೆನ್ನಾಗಿದೆ, ಕ್ಲಾಸಿ ಆಗಿದೆ. ಆ್ಯಂಡ್ ಕಂಫರ್ಟ್ ಈಸ್ ವೆರಿ ಗುಡ್. ನನ್ನ ಹೈಟ್ ಬಂದು 5'8" ಆ್ಯಂಡ್ ವೆಯ್ಟ್ ಬಂದು 82 kgs. ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿದೆ. ಆ್ಯಂಡ್ ನೀವು ನಾರ್ಮಲ್ ಗಾಡಿಗಿಂತ ನೀವು ಹೈಟಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ತುಂಬ ಎಲಿವೇಟೆಡ್ ಇದೆ ಇದ್ರದ್ದು ಹೈಟ್. ರೋಡ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ಹೈಟಲ್ಲಿರೋದ್ರಿಂದ ಟಾಪ್ ಆಫ್ ದಿ ಬೈಕ್ ಇದ್ದೀರಾ ಅಂತ ನೀವು ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲನೂ ಅಡ್ವಾಂಟೇಜ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡಿಸಡ್ವಾಂಟೇಜಸ್ ಬಗ್ಗೆ ಸಿಕ್ಕಾಪಟ್ಟೆ ಇದೆ, ಮಾತಾಡೋಣ. ಸೊ ಗೈಸ್, ಈ ಗಾಡಿನಲ್ಲಿ ಎಷ್ಟು ಟೆಕ್ನಿಕಲ್ ಅಡ್ವಾಂಟೇಜಸ್ ಇದೆಯೋ ಅದಕ್ಕಿಂತ ಡಬಲ್ ಡಿಸಡ್ವಾಂಟೇಜಸ್ ಕೂಡ ಇದೆ. ಈ ಗಾಡಿ ನಿಂತಿರೋದೇ ಫುಲ್ಲು ಟೆಕ್ನಿಕಲಿ. ಸೊ ನಾವು ಏನು ಡ್ರೀಮ್ ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ, ಹಂಗಿರಬೇಕು ಹಿಂಗಿರಬೇಕು ಗಾಡಿ ಟೆಕ್ನಿಕಲ್ ವೈಸ್ ಅಂತ, ಅದೆಲ್ಲನೂ ಈ ಫ್ಯೂಚರ್ ಜನ್ರೇಷನ್ಗೆ, ಈ ನಮ್ಮ ಜನ್ರೇಷನ್ಗೆ ತಕ್ಕಂಥ ಗಾಡಿ ಮಾಡಿದ್ದಾರೆ. ಐನೋ ಇದು ತುಂಬ ಇನಿಷಿಯಲ್ ಸ್ಟೇಜ್ ಆಯಿತು. ಇದು ನಾವು ಬೇರೆ ಕಂಪನೀಸ್ ನೋಡ್ಬೋದು, ಈ ಹೋಂಡಾ ಆಗಿರ್ಬೋದು, TVS ಆಗಿರ್ಬೋದು, ಸಿಕ್ಕಾಪಟ್ಟೆ ವರ್ಷಗಳಿಂದ ಇದೆ. R&D ಮಾಡಿ 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 ಈ ಇಂಪ್ರೂವ್ಡ್ ಸ್ಟೇಜಿಗೆ ಬಂದಿದ್ದಾರೆ. ಇವಾಗ ಫುಲ್ಲು ಮಾರ್ಕೆಟಲ್ಲಿ ಸಸ್ಟೈನ್ ಆಗಿದ್ದಾರೆ. ಬಟ್ ಓಲಾಗೆ ಏನಂದರೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಬೇಕು. ಅವ್ರು ಇನ್ನೂ R&D ಮಾಡಬೇಕು. ಅವರ ಕಸ್ಟಮರ್ ಫೀಡ್ಬ್ಯಾಕ್ಸ್ನೆಲ್ಲ ತೊಗೊಂಡು ಸರ್ವೀಸಸ್ನ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಫಸ್ಟ್ಲಿ ನನಗೆ ನೆಗೆಟಿವ್ ಅಂತ ಅನಿಸಿದ್ದು ಏನಂದರೆ, ನಮಗೆ ಹೇಳಿದ ರೇಂಜ್ ಬಂದು
ನಾರ್ಮಲ್ ಮೋಡಲ್ಲಿ 143, ಬಟ್ ಇನ್ ರಿಯಲ್ ವರ್ಲ್ಡ್ ಜಸ್ಟ್ 100-90 ಅಷ್ಟೇ ರೇಂಜ್ ಕೊಡೋದು. ಅದು ಸಿಕ್ಕಾಪಟ್ಟೆ ಶಾಕಿಂಗ್ ಇತ್ತು. ನಾನು ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿ ನನ್ನ ಗಾಡೀಲಿ ಏನಾದ್ರು ಇಶ್ಯೂ ಇದೆಯಾ, ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಅಷ್ಟು ಭಯ ಆಗಿತ್ತು ನನಗೆ. ಯಾಕಂದರೆ ಅಷ್ಟು ಕಮ್ಮಿ ರೇಂಜ್ ಕೊಡ್ತಾಯಿತ್ತು. 143ಯಲ್ಲಿ 100ಅಲ್ಲಿ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಕಸ್ಟಮರ್ಸ್ ಗೊತ್ತು ಈ ಗಾಡಿದು ಬಿಲ್ಡ್ ಕ್ವಾಲಿಟಿ ಡಬ್ಬ ಅಂತ. ಇಂಡಿಯನ್ ಬ್ರ್ಯಾಂಡ್ ಆಗಿರ್ಬೋದು, ಅದೊಂದು ಹೆಮ್ಮೆ ಇದೆ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಬಿಲ್ಡ್ ಕ್ವಾಲಿಟಿ ಈಸ್ ಝೀರೋ. ಆ್ಯಂಡ್ ಪೇಂಟ್ ಕ್ವಾಲಿಟಿ ಕೂಡ ಅಷ್ಟೇ. ನಾನು ತೊಗೊಂಡಾಗ ಬ್ರೈಟಾಗಿತ್ತು, ಮ್ಯಾಟ್ ವೈಟ್ ಇದು ಕಲರು ಬ್ರೈಟಾಗಿತ್ತು. ಬಟ್ ಇವಾಗ ಆಲ್ಮೋಸ್ಟ್ ಡಲ್ ಆಗೋಕ್ಕೆ ಶುರು ಆಗಿದೆ ಜಸ್ಟ್ ಇನ್ 1 year ಎಲ್ಲೋ ಇಶ್ಯೂಗೆ ಟರ್ನ್ ಆಗೋಕ್ಕೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಜಸ್ಟ್ ಒಂದು ಸರಿ ಬಿದ್ದರೆ ಸಾಕು ಎಲ್ಲನೂ ಒಡೆದೋಗುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಅನ್ಇವನ್ ಗ್ಯಾಪ್ಸ್ ಇದೆ ಎಲ್ಲ ಕಡೆನೂ. ಆ್ಯಂಡ್ ಇದು ಕೂಡ ಅಷ್ಟೇ, ಇಲ್ಲಿ ಆಲ್ಮೋಸ್ಟ್ ಅಲಾಡ್ತಾ ಇರುತ್ತೆ. ಇಲ್ಲಿ ಈ ಟಚ್ ಸ್ಕ್ರೀನ್ ಏನಿದೆ ಈ ಪಾರ್ಟು ಅಲಾಡ್ತಾ ಇರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಝೀರೋ. ಬಿಲ್ಡ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಹೇಳೋದಾದರೆ ಬಂದು ಈ ಕನೆಕ್ಟೆಡ್ ಆ್ಯಪ್ ಇದೆ ನೋಡಿ, ಈ ಆ್ಯಪ್ ಕೂಡ ಅಷ್ಟೇ ಅಷ್ಟು ವರ್ಕ್ ಆಗಲ್ಲ. ಬಟ್ ಗುಡ್ ಫೀಚರ್ ಅದು ಇನ್ಕ್ಲೂಡ್ ಮಾಡಿರೋದು ಈ ಎಲೆಕ್ಟ್ರಿಕ್ ಗಾಡಿಗಳಿಗೆ ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ. ಬಟ್ ಅದೇ ಅಷ್ಟು ಇದಿಲ್ಲ. ಆ್ಯಂಡ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರು, ಆಮೇಲೆ ಇದು ಸರಿ ಆಯಿತು. ಮೇಜರ್ ಇಶ್ಯೂ ಇರೋದೇ ಈ ಗಾಡಿನಲ್ಲಿ ಟೆಕ್ನಿಕಲ್ ಗ್ಲಿಚಸ್. ಫಾರ್ ಎಕ್ಸಾಂಪಲ್ ಈ ಟಚ್ ಸ್ಕ್ರೀನು ಕರೆಕ್ಟಾಗಿ ವರ್ಕೇ ಆಗಲ್ಲ. ಆ್ಯಂಡ್ ನನಗನ್ಸಿದ್ದು ಪಾಸ್ವರ್ಡ್ಗಿಂತ ಕೀನಾಗಿ ಕೊಡಬೇಕಾಗಿತ್ತು, ಆರ್ 2 ಆಪ್ಷನ್ ಕೊಡಬೇಕಾಗಿತ್ತು. ಇವಾಗ 2 ಆಪ್ಷನ್ ಕೊಟ್ಟಿದ್ದಾರೆ. ಕೀ ಎಂಟ್ರಿನೂ ಕೊಟ್ಟಿದ್ದಾರೆ, ಕೀಲೆಸ್ ಎಂಟ್ರಿನೂ ಇದೆ. ಬಟ್ ಈ ಜೆನ್2 ತನಕನೂ ಕೀಲೆಸ್ ಎಂಟ್ರಿನೇ ಇದ್ದಿದ್ದು. ಎಷ್ಟು ಪ್ರಾಬ್ಲಮ್ ಇದೆ ಅಂದರೆ ಅದು ಒಂದೊಂದು ಸರಿ 5 ನಿಮಿಷನೂ ತೊಗೊಳುತ್ತೆ ಗಾಡಿ ಆನ್ ಆಗಿ ನಾವು ಪಾಸ್ವರ್ಡ್ ಹಾಕೋ ಅಷ್ಟರಲ್ಲಿ. ಅದೊಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಅಂತಲೇ ಹೇಳಬೇಕು. ಇಮ್ಮಿಡಿಯೇಟಾಗಿ ನಾವೇನೋ ಗಾಡಿ ತೊಗೊಂಡು ಹೋಗ್ಬೇಕಂದ್ರೆ ಅದು ಚಾನ್ಸೇ ಇಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಆಟೋಮೆಟಿಕ್ ಅದಾಗದೆ ರೀಸ್ಟಾರ್ಟ್ ಆಗ್ತಾ ಇರುತ್ತೆ ಗಾಡಿ, ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಒಂದೊಂದು ಸರಿ ಆನೇ ಆಗಲ್ಲ, ನಾವೇ ರೀಸ್ಟಾರ್ಟ್ ಮಾಡಬೇಕು. ಎಷ್ಟೋ ಸರಿ ಇಲ್ಲಿ ಫಿಸಿಕಲ್ಲಾಗಿ ಸ್ಟಾರ್ಟ್ ಮಾಡೋಕ್ಕಾಗೋದೇ ಇಲ್ಲ ನನಗೆ ಪಾಸ್ವರ್ಡ್ ಹಾಕಿ. ಓಲಾ ಆ್ಯಪಿಂದ ಹೋಗ್ಬಿಟ್ಟು ನಾನು ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟೆಲ್ಲನೂ ಟೆಕ್ನಿಕಲ್ ಗ್ಲಿಚಸ್ ಇದೆ. ಇದೆಲ್ಲನೂ ಇಂಪ್ರೂವ್ ಮಾಡ್ಕೋಬೋದು ಆ್ಯಂಡ್ ಇಂಪ್ರೂವ್ ಮಾಡಬೇಕು ಕೂಡ ಈ EV ಮಾರ್ಕೆಟ್ 2 ವೀಲರ್ ಸೆಗ್ಮೆಂಟಲ್ಲಿ ಸಸ್ಟೈನ್ ಆಗಬೇಕು ಅಂದರೆ. ಆ್ಯಂಡ್ ಇನ್ನೊಂದೇನೆಂದರೆ ಬ್ಯಾಟ್ರಿ ಚಾರ್ಜಿಂಗ್ ಟೈಮ್ 6.5 to 7 hour ಬೇಕೇ ಬೇಕು ಬ್ಯಾಟ್ರಿ ಚಾರ್ಜಿಂಗ್ ಟೈಮ್. ಅದೊಂದು ಡಿಸ್ಅಡ್ವಾಂಟೇಜ್. ಆ್ಯಂಡ್ ನಮಗೆ ಏನು ಫಾಸ್ಟ್ ಚಾರ್ಜಸ್ ಪ್ರಾಮಿಸ್ ಮಾಡಿದ್ರು ಅಷ್ಟು ಫಾಸ್ಟ್ ಚಾರ್ಜಸ್ ಇಲ್ಲ. ಇನಿಷಿಯಲಿ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಸ್ಲೋಲಿ ಅವ್ರ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಬಂತು. ನಮ್ಮ ಮನೆ ಹತ್ರ ಇರೋ ಎಲ್ಲ ಫಾಸ್ಟ್ ಚಾರ್ಜಸ್ಸೂ ವರ್ಕಿಂಗಲ್ಲೇ ಇಲ್ಲ, ಎಲ್ಲನೂ ಹಾಳಾಗಿದೆ. ಅದನ್ನು ಸರಿ ಕೂಡ ಮಾಡ್ತಾ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬಂತು, ತುಂಬ ಜನ ಕಂಪ್ಲೇಂಟ್ಸ್ ಇರೋದು ಇವರ ಸರ್ವಿಸ್ ಬಗ್ಗೆ. ಸರ್ವಿಸ್ ಅಷ್ಟು ನಿಜವಾಗ್ಲೂ ಚೆನ್ನಾಗಿಲ್ಲ. ನಾನು ಇದುವರೆಗೂ ಹೋಗೋ ಪರಿಸ್ಥಿತಿ ಬಂದಿಲ್ಲ, ಹೋಪ್ಫುಲಿ ಬರದೇ ಇರಲಿ. ಬಟ್ ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳಿರೋದೇನೆಂದರೆ ಗಾಡಿ ಬಿಟ್ಟರೆ 3 ದಿನ 5 ದಿನ 1 ವಾರ ಆಗುತ್ತೆ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ. ಆಮೇಲೆ ಇನ್ನೊಂದೇನೆಂದರೆ ನಮಗೆ ಯೂಶ್ವಲಾಗಿ ಪೆಟ್ರೋಲ್ ಗಾಡಿಗಳಾದರೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಈ ಆಟೋಮೊಬೈಲ್ ಶಾಪಲ್ಲೇ ಸಿಕ್ಬಿಡುತ್ತೆ. ಬಟ್ ಓಲಾ ಸ್ಪೇರ್ ಪಾರ್ಟ್ಸ್ ಏನಿದೆ ಅದು ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಇಷ್ಟೆಲ್ಲನೂ ನಾನು ಅಬ್ಸರ್ವ್ ಮಾಡಿರೋ ಡಿಸ್ಅಡ್ವಾಂಟೇಜಸ್ ಈ 1 yearಲ್ಲಿ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಅಡ್ವಾಂಟೇಜಸ್ ಎಷ್ಟಿದೆ ಅದಕ್ಕಿಂತ ಡಬ್ಬಲ್ ಇದೆ. ತುಂಬ ಸ್ಪೇಸ್ ಇದೆ ಅವ್ರಿಗೆ ಈ ಡಿಸ್ಅಡ್ವಾಂಟೇಜ್ಗಳೆಲ್ಲನೂ ಕರೆಕ್ಟ್ ರೀತಿಯಲ್ಲಿ ತೊಗೊಂಡೋಗೋಕ್ಕೆ. ಹೋಪ್ಫುಲಿ ಓಲಾ ಅವ್ರು ಮಾಡ್ತಾರೆ, ಇಲ್ಲಾಂದರೆ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು ಸಖತ್ ಕಷ್ಟ ಇದೆ. ಯಾಕಂದರೆ ಆಲ್ರೆಡಿ 3rd ಪೊಸಿಷನ್ಗೆ ಡಿಪ್ ಆಗಿದೆ ಅವರ ಸೇಲ್ಸು. ಆ್ಯಂಡ್ ತುಂಬ ಲಾಸಸ್ ಕೂಡ ನಡೀತಾ ಇದೆ. ಸೊ ಇಷ್ಟಾಗಿತ್ತು ನನ್ನ ಓಲಾ S1 Pro ರಿವ್ಯೂ ಅಂತ ಹೇಳ್ತೀನಿ.